ದೇಶದ 140 ಕೋಟಿ ಪ್ರಜಾಪ್ರಭುಗಳೇ, ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರೇ ಹಾಗೂ ಇನ್ನಿತರ ರಾಜ್ಯದ ಸಮಸ್ತ ಪ್ರಜಾ ಯಜಮಾನರೇ, ಈಗಿರುವ ಆಡಳಿತ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜನರಿಂದ ಪ್ರತಿಯೊಂದು ಕ್ಷೇತ್ರದಿಂದ ಬೇರೆ ಬೇರೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ಪ್ರಕಾರದ ಮೂಲದಿಂದ ಟ್ಯಾಕ್ಸಿನ ರೂಪದಲ್ಲಿ ಹಣ ಸಂಗ್ರಹವಾಗುತ್ತದೆ. ಆ ಸಂಗ್ರಹವಾಗುವ ಹಣದ ಮೇಲೆ ಬಜೆಟ್ ಮಂಡನೆ ಮಾಡಿ ರಾಜ್ಯ ಕೇಂದ್ರ ಎರಡು ತಾವು ಬಜೆಟ್ನಲ್ಲಿ ತಿಳಿಸಿದಂತೆ ಟ್ಯಾಕ್ಸ್ ಕ್ರೋಢೀಕೃತವಾದ ನಂತರ ಅನುದಾನ ರೂಪದಲ್ಲಿ ಆ ಯೋಜನೆಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಯೋಜನೆಗಳು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಯೋಜನೆಗಳು ರೂಪುಗೊಂಡು ಅವು ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳಿಗೆ ಬಿಡುಗಡೆಯಾಗುತ್ತದೆ. ಬಂಧುಗಳೇ, ಈ ವ್ಯವಸ್ಥೆಯು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರಿ ನೌಕರರ ಮೂಲಕ ವ್ಯವಸ್ಥೆಯ ಮೂಲಕ ಜನರ ಕೈ ಸೇರುವುದಕ್ಕಿಂತ ಮುಂಚೆ ಅದರಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯ ಆಡಳಿತದಲ್ಲಿ ಮೊದಲನೆಯ ಬದಲಾವಣೆ, ಯೋಜನೆಗಳು ರಾಜ್ಯದಲ್ಲಿ ರೂಪಿತವಾಗುವುದನ್ನು ನಿಲ್ಲಿಸಿ 224 ಮತಕ್ಷೇತ್ರಗಳ ಶಾಸಕರ ಜನಪ್ರತಿನಿಧಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆಯಾ ಮತಕ್ಷೇತ್ರದ ಶಾಸಕರ ಖಾತೆಗೆ ವರ್ಗಾವಣೆ ಮಾಡುವ ಯೋಜನೆ, ಸಮಾನವಾಗಿ ವರ್ಗಾವಣೆ ಮಾಡುವ ಯೋಜನೆ. ಆ ಶಾಸಕರು ತಮ್ಮ ಖಾತೆಗೆ ಜಮೆಯಾದ ಅನುದಾನವನ್ನು ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ಅವುಗಳಲ್ಲಿರುವ ವಾರ್ಡು, ನಗರಸಭೆ ಇವುಗಳನ್ನು ಮೊದಲೇ ನಿಯೋಜಿಸಿದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಆ ಅನುದಾನವನ್ನು ನೇರವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡುವುದು. ಸ್ಥಳೀಯ ಸಂಸ್ಥೆಗಳು ರಾಜ್ಯದಿಂದ ಶಾಸಕರಿಂದ ಬಂದಿರತಕ್ಕಂಥ ಅನುದಾನವನ್ನ ಪ್ರತಿ ಕುಟುಂಬಕ್ಕೆ ಸಮಾನವಾಗಿ ಬರುವ ಅನುದಾನದಲ್ಲಿ 2 ಭಾಗಗಳನ್ನಾಗಿ ಮಾಡಿ, ಅರ್ಧ ಭಾಗ ರೈತರಿಗಾಗಿ, ಅರ್ಧ ಭಾಗ ರೈತರಲ್ಲದ ಬೇರೆ ಬೇರೆ ವೃತ್ತಿ ಮಾಡುವ ಜನರಿಗಾಗಿ ಇವನ್ನು ವಿಂಗಡಣೆ ಮಾಡಿ ಮೊದಲು ಹೆಸರು ನೋಂದಾಯಿತರಾದವರಿಗೆ ಮೊದಲು ಅನುದಾನ, ಏಕಕಾಲಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನಿಮ್ಮ ಖಾತೆಗೆ ಜಮೆ ಮಾಡಿ, ಯಾವ ಸ್ಥಳೀಯ ಸಂಸ್ಥೆ ಇರುವುದೋ ಅವರು ಒಂದು ಪತ್ರ ಮತ್ತು ಒಂದು ಮೊಬೈಲ್ ಆ ಕುಟುಂಬಕ್ಕೆ ಅವರ ಮನೆಯ ಬಾಗಿಲಿಗೆ ಒಯ್ದು ಕೊಡುವ ವ್ಯವಸ್ಥೆ ಜಾರಿ ಮಾಡಲಾಗುವುದು. ಬರುವ ಹಣದಲ್ಲಿ 5 ಲಕ್ಷದಂತೆ ಎಷ್ಟು ಕುಟುಂಬಗಳಿಗೆ
ಅದು ವಿಂಗಡಣೆಯಾಗುವುದು, ಹಂಚಿಕೆಯಾಗುವುದು, ಅದನ್ನು ಆಯಾ ಕುಟುಂಬಗಳ ಜಾಯಿಂಟ್ ಖಾತೆ, ಸ್ಥಳೀಯ ಸಂಸ್ಥೆ ಮತ್ತು ಕುಟುಂಬದ ಆ ಊರಿನಲ್ಲಿರುವ ಗ್ರಾಮ ಇರಬಹುದು, ಪಟ್ಟಣ ಇರಬಹುದು, ಪುರಸಭೆ ಇರಬಹುದು, ನಗರಸಭೆ ಇರಬಹುದು, ಎಲ್ಲಿ ಆ ಜನ ವಾಸಿಸುತ್ತಾರೆ ಅವರ ಮತ್ತು ಸ್ಥಳೀಯ ಸಂಸ್ಥೆಯ ಜಾಯಿಂಟ್ ಖಾತೆಗೆ ಸಮಾನ ಅನುದಾನವನ್ನು ವರ್ಗಾವಣೆ ಮಾಡಿ ಏಕಕಾಲಕ್ಕೆ 5 ಲಕ್ಷ ಅವರಿಗೆ ಪತ್ರ ಕೊಟ್ಟ ನಂತರ ಆಯಾ ಸ್ಥಳೀಯ ಸಂಸ್ಥೆಗಳ ಸಭೆಗಳನ್ನು, ತಿಂಗಳಿಗೊಂದು ಸಭೆಗಳನ್ನು ಕಡ್ಡಾಯಗೊಳಿಸಿ ಅಲ್ಲಿ ಆ ಊರಿಗೆ ಯಾವ ಯೋಜನೆ ಅವಶ್ಯಕತೆಯೋ ಅದನ್ನು ಹಂತ ಹಂತವಾಗಿ ವರ್ಗಾವಣೆ ಮಾಡಿ ನಿಯೋಜಿಸಿ ಕೆಲಸ ಪ್ರಾರಂಭ ಮಾಡಿಕೊಳ್ಳುವ ಅಧಿಕಾರ ಆ ಗ್ರಾಮ ಸಭೆಯ ನಿರ್ಣಯದಂತೆ ಜಾರಿ ಮಾಡುವ ವ್ಯವಸ್ಥೆ ಈ ಪಕ್ಷದಿಂದ ಬದಲಾವಣೆ ಮಾಡಿ ಜಾರಿ ಮಾಡುವ ಸಂಕಲ್ಪ ಈ ಪಕ್ಷದ್ದು. ಬಂಧುಗಳೇ, ರೈತರು ತಮ್ಮ ಖಾತೆಗೆ ಅನುದಾನ ಜಮೆಯಾದ ನಂತರ ಮೊದಲು ನೀರಿಲ್ಲ, ಏನೂ ಇಲ್ಲ. ಕೃಷಿಗೆ ಮೊದಲು ನೀರು. ಆ ದುಡ್ಡಿನಿಂದಲೇ ಕೃಷಿ ಹೊಂಡಗಳನ್ನು ಪ್ರತಿಯೊಂದು ಹೊಲದಲ್ಲಿ, ರೈತರ ಹೊಲದಲ್ಲಿ ಆ ಕ್ಷೇತ್ರಕ್ಕೆ ಅನುಗುಣವಾಗಿ ಎಷ್ಟು ಅಗಲುಳ್ಳ, ಆಳವುಳ್ಳ ಕೃಷಿ ಹೊಂಡ ರಚಿಸಬೇಕೆಂಬುದನ್ನು ನಿರ್ಣಯಿಸಿ ಮೊದಲು ನೀರು